व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओಂ। ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಹನುಮಂತ ಅಕ್ಷಕುಮಾರನ ಸಂಹಾರ ಮಾಡ್ತಾನೆ. ನಂತರ ಇಂದ್ರಜಿತುವನ್ನು ಕಳಿಸಿದಾಗ ಇಂದ್ರಜಿತು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಆ ಸಂದರ್ಭದಲ್ಲಿ ಹನುಮಂತ ಯೋಚನೆ ಮಾಡ್ತಾನೆ, ನಾನು ಈಗಾಗಲೇ ಬ್ರಹ್ಮದೇವರ ಅನೇಕ ವರಗಳನ್ನ ಉಲ್ಲಂಘನೆ ಮಾಡಿದ್ದೇನೆ, ಮೀರಿ ಬಿಟ್ಟಿದ್ದೇನೆ. ಆದರೆ ಬ್ರಹ್ಮದೇವರು ನನಗೆ ಗೌರವಾರ್ಹರಾದಂತಹ ವ್ಯಕ್ತಿ. ಹಾಗಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಗೌರವ ಕೊಡುತ್ತೇನೆ. ಅರ್ಥಾತ್ ಬ್ರಹ್ಮಾಸ್ತ್ರವನ್ನು ನಾನು ಮೀರೋದಿಲ್ಲ, ಬ್ರಹ್ಮಾಸ್ತ್ರದ ಬಂಧನಕ್ಕೆ ಒಳಗಾದವನಂತೆ. ಇದಂ ಸಮೀಕ್ಷ ಬದ್ಧವತ್. ಬದ್ಧ ಅಂದ್ರೆ ಬಂಧನಕ್ಕೊಳಗಾಗೋದು, ಬದ್ಧವತ್ ಅಂತಂದ್ರೆ ಒಳಗಾದವನಂತೆ ಯಾಕೆ ಮಾಡೋದು. ಆ ರೀತಿಯಾಗಿ ಹನುಮಂತ ನಿಂತುಕೊಳ್ತಾರೆ. ಮುಂದೆ ಹನುಮಂತರನ್ನ ಕರೆದುಕೊಂಡು ಹೋಗಿ ರಾವಣ ಎದುರುಗಡೆ ನಿಲ್ಲಿಸಿದಾಗ ಕಪೇ ಕುತೋಸಿ ಕಸ್ಯವ, ನೀನು ಯಾರು ಅಂತ ಕೇಳಿದಾಗ ನಾನು ಮಹಾಪರಾಕ್ರಮಿಯಾದಂತಹ ರಾಮದೇವರ ದೂತ ಎಂಬುದಾಗಿ ತನ್ನ ಪರಿಚಯವನ್ನು ಹೇಳ್ಕೊಳ್ತಾನೆ. ಇಷ್ಟು ಹೇಳಿದಾಗ ಅನೇಕ ರೀತಿಯಾದಂತಹ ಎಚ್ಚರಿಕೆಗಳನ್ನು ಕೂಡ ಹನುಮಂತ ರಾವಣನಿಗೆ ಕೊಡ್ತಾನೆ. ಮುಂದೆ ಏನಾಯಿತು ಅಂತ 42ನೇ ಶ್ಲೋಕದಿಂದಾಗಿ ತಿಳಿಸ್ತಾ ಹೋಗ್ತಾರೆ. ಇತೀರಿತೆ ವಧೋದ್ಯತಂ ನ್ಯವಾರಯದ್ವಿಭೀಷಣಃ ಸ ಪುಚ್ಛದಾಹ ಕರ್ಮಣಿ ನ್ಯಯೋಜಯನ್ನಿಶಾಚರಾನ್. ಅಥಾಸ್ಯ ವಸ್ತ್ರಸಂಚಯೈಃ ಪಿಧಾಯ ಪುಚ್ಛಮಗ್ನಯೇ. ದದುರ್ದದಾಹನಾಸ್ಯತನ್ ಮರುತ್ಸಖೋ ಹುತಾಶನಃ. ಪದಚ್ಛೇದ. ಇತಿ ಈ ರೀತಿ ವಧೋದ್ಯತಂ ನ್ಯವಾರಯತ್ ವಿಭೀಷಣಃ ಸಹ ಪುಚ್ಛದಾಹ ಕರ್ಮಣಿ ನಿಯೋಜಯತ್ ನಿಶಾಚರಾನ್. ಅಥ ಅಸ್ಯ ವಸ್ತ್ರಸಂಚಯೈಃ ಪಿಧಾಯ ಪುಚ್ಛಂ ಅಗ್ನಯೇ ದದುಃ ದದಾಹ ನ ಅಸ್ಯ ತತ್ ಮರುತ್ಸಕಃ ಹುತಾಶನಃ. ಈ ಸಂದರ್ಭದಲ್ಲಿ ರಾವಣನಿಗೆ ತುಂಬಾ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವನೇನ್ ಮಾಡ್ತಾನೆ, ಈ ಕಪಿಯನ್ನ ಕೊಂದೇ ಬಿಡಬೇಕು. ಯಾಕೆಂದ್ರೆ ತನಗೆ ಅತ್ಯಂತ ಪ್ರಿಯವಾದಂತಹ ಅಶೋಕವನವನ್ನ ಈ ಕಪಿ ನಾಶ ಮಾಡಿ ಹಾಕಿದೆ. ರಾವಣನಿಗೆ ಲಂಕೆಯಲ್ಲಿ ಅತ್ಯಂತ ಪ್ರೀತಿಕರವಾದಂತಹ ಸ್ಥಳ ಅಂದ್ರೆ ಅದು ಅಶೋಕವನ. ಹಾಗಾಗಿಯೇನೆ ಸೀತೆಯಲ್ಲಿ ಇಟ್ಟಿದ್ದ. ಇದು ಒಂದು ಕಾರಣ. ಇನ್ನೊಂದು, 80 ಕೋಟಿಯಷ್ಟು ಅಪಾರವಾದಂತಹ ಸೈನ್ಯವನ್ನ ನಾಶ ಮಾಡಿ ಹಾಕಿದ್ದಾನೆ. ಇದು ಎರಡನೇ ಕಾರಣ. ಇನ್ನೊಂದು ಕಾರಣ, ತನ್ನ ಪ್ರೀತಿ ಪಾತ್ರ ಮಗನಾದಂತಹ ಅಕ್ಷಕುಮಾರನನ್ನ ಕೊಂದಿದ್ದಾನೆ. ಹಾಗಾಗಿ ಹನುಮಂತನ ಮೇಲೆ ಭಾರೀ ಸಿಟ್ಟು. ಅವನೇನ್ ಮಾಡ್ತಾನೆ, ಇತಿ ರೀತಿ ವಧೋದ್ಯತ, ಇವನನ್ನು ಕೊಲ್ಲಲೇಬೇಕು ಅಂತ ತೀರ್ಮಾನ ಮಾಡಿ ಹೊರಟಾಗ ಅವನ ಸಹೋದರನಾದಂತಹ ವಿಭೀಷಣ ತಡಿತಾನೆ. ಅವನ್ ಹೇಳ್ತಾನೆ, ದೂತರನ್ನಾಗಿ ಬಂದಂಥವರನ್ನ ಕೊಲ್ಲುವುದು ಸರಿಯಲ್ಲ, ರಾಯಭಾರಿಗಳನ್ನ ಕೊಲ್ಲುವುದು ಸರಿಯಲ್ಲ. ಹಾಗಾಗಿ ಈ ಸ್ಪೈಗಳನ್ನ ಕೊಲ್ಬಹುದು. ಸ್ಪೈಗಳಂದ್ರೆ ಗೂಢಾಚಾರರನ್ನ ಕೊಲ್ಲಬಹುದು, ಆದರೆ ರಾಯಭಾರಿಗಳನ್ನ ಕೊಲ್ಲೋದು ಸರಿಯಲ್ಲ. ಅದು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ನೋಡ್ತೇವೆ. ಒಂದು ವೇಳೆ ಏನಾದರೂ ಸ್ಪೈಗಳು, ಗೂಢಾಚಾರರು ಶತ್ರುಗಳ ರಾಜ್ಯದ ಕೈಗೆ ಸಿಕ್ಬಿಟ್ರೆ, ಅರ್ಥಾತ್ ಭಾರತದ ಒಬ್ಬ ಸ್ಪೈ ಇನ್ಯಾವುದೋ ಬೇರೆ ದೇಶದಲ್ಲಿ ಇದ್ದ, ಅವನು ಆ ದೇಶದ ಸೈನ್ಯಾಧಿಕಾರಿಗಳಿಗೆ ಸಿಕ್ಕಿಬಿಟ್ರೆ ಕೈ ಚೆಲ್ಲಿ ಬಿಡ್ತೀವಿ ನಾವು. ಹಾಗೆ ಅದು
ಆ ರೀತಿ ಒಪ್ಪಂದವಾಗಿ ಎಲ್ಲ ಆಗಿರುತ್ತೆ. ಹಾಗಾಗಿ ಅವರನ್ನು ಕೊಲ್ಲೋದು ಧರ್ಮ. ಯಾಕೆಂದ್ರೆ ಅವರು ನಮ್ಮ ಮಾಹಿತಿಯನ್ನು ಲೀಕ್ ಮಾಡಿರ್ತಾರೆ, ಶತ್ರುಗಳ ರಾಜ್ಯದ ಮಾಹಿತಿನ ಲೀಕ್ ಮಾಡಿರ್ತಾರೆ. ಹಾಗಾಗಿ ಶತ್ರುಗಳು ಅವರನ್ನು ಕೊಲ್ಲೋದು ಸಹಜ. ರಾಯಭಾರಿ ಹಾಗಲ್ಲ. ರಾಯಭಾರಿ ಬಂದು ಅಲ್ಲಿ ವಿಚಾರಣೆ ಮಾಡಿಕೊಂಡು ವಿಚಾರವನ್ನು ವಿನಿಮಯ ಮಾಡಿಕೊಂಡು ಹೋಗ್ಬೇಕಷ್ಟೆ. ಹನುಮಂತ ರಾಯಭಾರಿಯಾಗಿ ಬಂದಿದ್ದಾನೆ, ಹಾಗಾಗಿ ಕೊಲ್ಲುವುದು ಸರಿಯಲ್ಲ. ಆದರೆ ಹನುಮಂತ ರಾಯಭಾರಿಯ ಕೆಲಸವನ್ನು ಮಾತ್ರ ಮಾಡಿಲ್ಲ, ಒಬ್ಬ ಯುದ್ಧ ಮಾಡುವವನಾಗಿ ಅನೇಕರನ್ನು ಸಂಹಾರ ಮಾಡಿದ್ದಾನೆ. ಹೀಗಾಗಿ ಅವನು ರಾಯಭಾರಿಯಾಗಿಯೂ ಬಂದಿದ್ದಾನೆ, ಒಬ್ಬ ಸೈನಿಕನಾಗಿಯೂ ಬಂದಿದ್ದಾನೆ. ಹಾಗಾಗಿ ಕೊಲ್ಲುವುದು ಸರಿಯಲ್ಲ. ಹಾಗಂತ ತಕ್ಷಣ ಬಿಡೋದು ಸರಿಯಲ್ಲ. ಯಾಕಂದ್ರೆ ಅವನು ಕೇವಲ ರಾಯಭಾರಿ ಕೆಲಸವನ್ನು ಮಾತ್ರ ಮಾಡಿದ್ದರೆ ಬಿಡಬಹುದಾಗಿತ್ತು, ಅದರಾಗಿ ಮಾಡಿಲ್ಲ. ಅನೇಕರ ಸಂಹಾರ ಕೂಡ ಮಾಡಿದ್ದಾನೆ. ಹಾಗಾಗಿ ಕಪಿಗಳಿಗೆ ಅತ್ಯಂತ ಪ್ರೀತಿಕರವಾದಂತಹ ಒಂದು ಅಂಗಾಂಗ ಅಂತಂದ್ರೆ ಅದು ಬಾಲ. ಹಾಗಾಗಿ ಆ ಬಾಲವನ್ನ ವಿಕಾರ ಮಾಡೋಣ ಅಂತ ವಿಭೀಷಣ ಒಂದು ಸಹಜವಾದಂತ ಮಾತನ್ನು ಹೇಳ್ತಾನೆ. ಇಲ್ಲಿ ವಿಭೀಷಣ ಬಾಲ ವಿಕಾರ ಮಾಡೋ ಅಂತ ಹೇಳಿದ ತಕ್ಷಣ ನಾವೇನು ತಪ್ಪಾಗಿ ತಿಳಿಯಬಾರದು. ಅದು ಕೂಡ ಒಂದು ರಾಜಧರ್ಮ ಅಷ್ಟೇ. ಹನುಮಂತನನ್ನ ಕೊಲ್ಲುವುದು ಬೇಡ ಅಂತ ನಿರಾಕರಣೆ ಮಾಡಿ ಸಹಜವಾದಂತ ಒಂದು ಧರ್ಮವನ್ನು ಹೇಳಿದ್ದಾನೆ. ಹಾಗಾಗಿ ಇಷ್ಟು ಹೇಳಿದಾಗ ಆ ಯಾವ ರಾವಣ ಪುಚ್ಛದಾಹ ಕರ್ಮಣಿ ನಿಶಾಚರಾನ್ ನಿಯೋಜಯಿತ್. ಪುಚ್ಛ ಅಂದ್ರೆ ಬಾಲ. ಹನುಮಂತನ ಬಾಲವನ್ನು ಸುಡುವಂತಹ ಕಾರ್ಯದಲ್ಲಿ ತನ್ನ ಸೈನಿಕರನ್ನ ಆದೇಶ ಮಾಡ್ತಾನೆ, ನೀನು ನೀವೆಲ್ಲರೂ ಕೂಡ ಸೇರಿಕೊಂಡು ಅವರ ಬಾಲವನ್ನ ಸುಟ್ಟು ಹಾಕಿ ಹೇಳಿದ. ಇಷ್ಟಂದ ತಕ್ಷಣ ನಾವೇನೋ ವಿಭೀಷಣ ಹನುಮಂತನ ಪ್ರಾಣವನ್ನು ಉಳಿಸಿಬಿಟ್ಟ ಅಂತ ನಾವು ಚಿಂತನೆ ಮಾಡಬಾರದು. ಹನುಮಂತನನ್ನು ಕೊಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಡೀ ಜಗತ್ತಿಗೆ ಪ್ರಾಣನಾದಂಥವನು. ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತಃ ಎಂಬುದಾಗಿ ಖಿಲವಾಯು ಸ್ತುತಿಯಲ್ಲಿ ಹೇಳುವಂತೆ ಎಲ್ಲ ಪ್ರಾಣಿಗಳಿಗೂ ಕೂಡ, ಎಲ್ಲ ಜೀವಿಗಳಿಗೂ ಕೂಡ ಪ್ರಾಣವನ್ನು ಕೊಟ್ಟಂತವನು ಹನುಮಂತ. ಒಂದು ವೇಳೆ ಹನುಮಂತನನ್ನೇನಾದರೂ ಆ ಸಂದರ್ಭದಲ್ಲಿ ರಾವಣ ಕೊಲ್ಲಲಿಕ್ಕೆ ಬಂದಿದ್ದರೆ ಅಲ್ಲಿ ಹೋಗ್ತಾ ಇದ್ದಿದ್ದು ಯಾರ ಪ್ರಾಣ? ರಾವಣನ ಪ್ರಾಣ ಅಷ್ಟೆ. ಹಾಗಾಗಿ ಹನುಮಂತ ದೇವರಿಗೆ ಯಾವ ತೊಂದರೆಯೂ ಆಗ್ತಾ ಇರಲಿಲ್ಲ. ವಿಭೀಷಣ ತನ್ನ ಕರ್ತವ್ಯವನ್ನು ಮಾಡಿ ಪುಣ್ಯ ಕಟ್ಟಿಕೊಂಡ ಅಷ್ಟೆ. ಅದರಿಂದಾಗಿ ಹನುಮಂತ ದೇವರ ಪ್ರಾಣ ಉಳಿತು ಅಂತ ನಾವೇನು ಚಿಂತನೆ ಮಾಡಬಾರದು. ಇಷ್ಟ ಆಯಿತು. ಕೊನೆಗೆ ಹನುಮಂತ ದೇವರ ಬಾಲಕ್ಕೆ ಬೆಂಕಿ ಹಚ್ಚಬೇಕು. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಸ್ವಲ್ಪ ಬಟ್ಟೆಯನ್ನು ಸುತ್ತಿ ಅದಕ್ಕೆ ತುಪ್ಪವನ್ನು ಎಣ್ಣೆಯನ್ನು ಹಾಕಬೇಕು. ಅಥ ವಸ್ತ್ರ ಸಂಚಯಿ, ಅನೇಕ ವಸ್ತ್ರಗಳಿಂದಾಗಿ ಆ ಬಾಲವನ್ನು ಚೆನ್ನಾಗಿ ಪಿಧಾಯ ಸುತ್ತಿದರು. ಸುತ್ತಿ ಏನ್ ಮಾಡಿದ್ರು, ಅಗ್ನಯೇ ಅದಕ್ಕೆ ಬೆಂಕಿಯನ್ನ ಕೊಟ್ಟರು, ಅರ್ಥಾತ್ ಅದಕ್ಕೆ ಬೆಂಕಿಯನ್ನು ಹಚ್ಚಿದರು. ಆದರೆ ಅಲ್ಲೇನಾಗ್ಲಿಲ್ಲ, ಹನುಮಂತನ ಬಾಲವನ್ನ ಬೆಂಕಿ ಸುಡಲಿಲ್ಲ. ಆಚಾರ್ಯರು ಕಾರಣ ಹೇಳ್ತಾ ಇದ್ದಾರೆ, ಮರುತ್ಸಕವು ಹುತಾಶನಃ. ಯಾಕೆಂತಂದ್ರೆ ಅಗ್ನಿ ವಾಯುದೇವರ ಸಖ, ಸ್ನೇಹಿತ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತ ಅಂದ ತಕ್ಷಣ ಸಮಾನ ಕಕ್ಷೆ ಆ ರೀತಿಯೆಲ್ಲ ಚಿಂತನೆ ಅಲ್ಲ. ಸಖ ಅಂತಂದ್ರೆ ಇಲ್ಲಿ ಬೆಂಕಿ ಉರಿಬೇಕು ಅಂತಂದ್ರೆ ಗಾಳಿ ಬೇಕೇ ಬೇಕು. ಬೆಂಕಿ ಉರಿಬೇಕು ಅಂತಂದ್ರೆ ಗಾಳಿ ಬೇಕೇ ಬೇಕು. ಗಾಳಿ ಇಲ್ಲದೇನೆ ಬೆಂಕಿ ಉರಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತನಗೆ ಎಲ್ಲ ಕಾರ್ಯದಲ್ಲಿಯೂ ಉಪಕಾರ ಮಾಡುವಂತ ಅಗ್ನಿ ಉರಿಬೇಕಂದ್ರೆ ಬೆಂಕಿ ವಾಯುದೇವರು ಬೇಕೇ ಬೇಕು. ಹಾಗಾಗಿ ಆ ಅರ್ಥದಲ್ಲಿ ಸಖನಾದಂತಹ ವಾಯುದೇವರನ್ನ ಅರ್ಥಾತ್ ಹನುಮಂತನನ್ನ ಬೆಂಕಿ ಸುಡಲಿಲ್ಲ. ಇದು ಒಂದು ಚಿಂತನೆ. ಇನ್ನೊಂದು ಚಿಂತನೆ, ವಾಯುವನ್ನು ಎಲ್ಲಾದ್ರೂ ಸುಡಲಿಕ್ಕೆ ಸಾಧ್ಯನಾ? ಗಾಳಿಯನ್ನ ಸುಡಲಿಕ್ಕೆ ಸಾಧ್ಯವೇ ಇಲ್ಲ. ಗಾಳಿ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ಕೂಡ ಸುಡಲಿಲ್ಲ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಒಟ್ಟಿನಲ್ಲಿ ಹನುಮಂತನನ್ನ ಅಗ್ನಿ ಸುಡಲಿಲ್ಲ, ಬಾಲಕ್ಕೆ ಹಚ್ಚಿದಂತಹ ಅಗ್ನಿ ಸುಡಲಿಲ್ಲ. ಇಲ್ಲಿ ಹುತಾಶನಃ ಅಂತ ಅಗ್ನಿಗೆ ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ. ಹುತಾಶನ ಅಂದ್ರೆ ಅಗ್ನಿ ಅಂತ. ಯಾಕೆಂದ್ರೆ ಹುತ ಅಂದ್ರೆ ಹಾಕುವುದು. ನಾವು ಅಗ್ನಿಯಲ್ಲಿ ಹೋಮವನ್ನು ಮಾಡ್ತೇವೆ, ಆವಾಗ ಅನೇಕ ರೀತಿಯಂತಹ ಸಮಿತಿಗಳನ್ನ, ಅನ್ನವನ್ನ, ಅನೇಕ ರೀತಿಯಂತಹ ಆಹುತಿಗಳನ್ನ ಕೊಡ್ತೇವೆ. ಆ ಕೊಟ್ಟಂತ ಎಲ್ಲ ಆಹುತಿಗಳನ್ನು ಕೂಡ ಅಶನಃ, ಅಶನ ಅಂದ್ರೆ ತಿನ್ನುವುದು, ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಅಗ್ನಿಗೆ ಹುತಾಶನಃ ಅಂತ ಹೆಸರು. ಮರುತ್ಸಕಃ, ವಾಯುವಿನ ಗೆಳೆಯನಾದಂತಹ ಹುತಾಶನ. ನ ದದಾಹ, ಅವನನ್ನ ಸುಡಲಿಲ್ಲ. ಮುಂದೇನಾಯಿತು? ಮಮರ್ಷ ಸರ್ವಚೇಷ್ಟಿತಂ ಸರಕ್ಷಸಾಂ ನಿರಾಮಯಃ ಬಲೋದ್ಧತಶ್ಚ ಕೌತುಕಾತ್ ಪ್ರದಗ್ಧುಮೇವ ತಾಂ ಪುರೀಂ
ದದಾಹ ಚಾಖಿಲಾಂ ಪುರೀಂ ಸ್ವಪುಚ್ಛಗೇನ ವಹ್ನಿನಾ ಕೃತಿಸ್ತು ವಿಶ್ವಕರ್ಮಣಃ ಪೇದಹ್ಯತಸ್ಯ ತೇಜಸಾ. ಪದಚ್ಛೇದ. ಮಮರ್ಷ್ಯ ಸರ್ವಚೇಷ್ಟಿತಂ ಸಹ ರಕ್ಷಸಾಂ ನಿರಾಮಯಃ ಬಲೋದ್ಧತಃ ಚ ಕೌತುಕಾತ್ ಪ್ರದಗ್ಧುಂ ಏವ ತಾಂ ಪುರೀಂ ದದಾಹ ಚ ಅಖಿಲಾಂ ಪುರೀಂ ಸ್ವಪುಚ್ಛಗೇನ ವನ್ಹಿನ ಕೃತಿಃ ತು ವಿಶ್ವಕರ್ಮಣಃ ಅಪಿ ಅದಹ್ಯತ ಅಸ್ಯ ತೇಜಸ. ಈ ರಾಕ್ಷಸರೆಲ್ಲ ಸೇರಿಕೊಂಡು ಹನುಮಂತನ ಬಾಲಕ್ಕೆ ಬೆಂಕಿ ಇಡ್ತಾ ಇದ್ದಾರೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಹನುಮಂತನಿಗೆ ಅದನ್ನು ಅಪೋಸ್ ಮಾಡುವಂತಹ, ಎದುರಿಸುವಂತ ಶಕ್ತಿ ಇರಲಿಲ್ವಾ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲ ಶಕ್ತಿ ಇದ್ದರೂ ಕೂಡ ಹನುಮಂತ ಸಹಿಸಿಕೊಂಡ. ಮಮರ್ಷ ಅಂದ್ರೆ ಸಹಿಸಿಕೊಂಡ ಅಂತ. ರಕ್ಷಸಾಂ ಸರ್ವಚೇಷ್ಟಿತಂ, ಆ ರಾಕ್ಷಸರು ಮಾಡ್ತಾ ಇದ್ದಂತ ಎಲ್ಲ ಚೇಷ್ಟೆಗಳನ್ನು ಕೂಡ ಸಹಿಸಿಕೊಂಡ. ಯಾಕೆ ಅಂತಂದು ಹೇಳ್ತಾ ಇದ್ದಾರೆ. ನಿರಾಮಯ ಬಲೋದ್ಧತಃ. ನಿರಾಮಯ ಅಂದ್ರೆ ದುಃಖರಹಿತ, ಯಾವುದೇ ದುಃಖ ಇಲ್ಲದೆ ಇರುವಂತಹ ಮತ್ತು ಬಲೋದ್ಧತಃ ಮಹಾಪರಾಕ್ರಮಶಾಲಿಯಾದಂತಹ ಹನುಮಂತ ರಕ್ಷಸಾಂ, ರಾಕ್ಷಸರ ಎಲ್ಲ ಚೇಷ್ಟೆಗಳನ್ನ ಮಾಡ್ತಿದ್ದೆ ಅಂತ ಎಲ್ಲ ಒಂದು ಕಾರ್ಯವನ್ನು ಕೂಡ ಸಹಿಸಿಕೊಂಡ. ಯಾಕೆ ಸಹಿಸಿಕೊಂಡ ಅಂತಂದ್ರೆ ಕೌತುಕಾತ್ ಪ್ರದಗ್ಧುಮೇವ ತಾಂಪುರಿಂ. ಎರಡು ಕಾರಣ. ಒಂದು ಕುತೂಹಲ, ಇವ್ರೇನ್ ಮಾಡ್ತಾರೆ ಅಂತ ನೋಡುವಂತ ಒಂದು ಕುತೂಹಲ, ರಾಕ್ಷಸರ ಕಾರ್ಯ ಏನ್ ಮಾಡ್ತಾರೆ ಅಂತ. ಇನ್ನೊಂದು ಪ್ರದಗ್ಧುಮೇವ ತಾಂಪುರಿಂ, ಆ ಸಮಗ್ರವಾದಂತಹ ಲಂಕಾಪಟ್ಟಣವನ್ನೇ ಸುಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ. ಇದಕ್ಕೆ ಎರಡು ರೀತಿ ಕೂಡ ಅರ್ಥ ಮಾಡ್ತಾರೆ. ಲಂಕೆಯನ್ನು ಸುಡಬೇಕು ಎನ್ನುವಂತಹ ಕುತೂಹಲ ಅಂತ, ಇನ್ನೊಂದು ರಾಕ್ಷಸರ ಕೃತ್ಯ ಏನ್ ಮಾಡ್ತಾರೆ ಅಂತ ಕುತೂಹಲ. ಹಿಂದೆ ನಾವು ನೋಡಿದ್ವಿ ಪ್ರಹೃಷ್ಟ ರಕ್ಷಸಾಂಗಣ, ಈ ರಾಕ್ಷಸರಿಗೆ ತುಂಬಾ ಖುಷಿಯಾದ ಏನ್ ಮಾಡ್ತಾರೆ ಅಂತ ನೋಡ್ಬೇಕಂತ ಕುತೂಹಲ ಅಂತ. ಹಾಗೆ ಒಟ್ಟಿನಲ್ಲಿ ಪ್ರಧಾನ ಉದ್ದೇಶ ತನ್ನ ಆ ಬಾಲದ ಬೆಂಕಿಯಿಂದಾಗಿ ಸಮಗ್ರವಾದಂತಹ ಲಂಕಾಪಟ್ಟಣವನ್ನೇ ಸುಡಬೇಕು ಎನ್ನುವಂತ ಉದ್ದೇಶದಿಂದಾಗಿ ಹನುಮಂತ ಈ ರೀತಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏನ್ ಮಾಡಿದ? ದದಾಹ ಚಾಖಿಲಾಂಪುರಿಂ ಸ್ವಪುಚ್ಛಗೇನ ವಹ್ನಿನ. ಸ್ವಪುಚ್ಛ ಅಂದ್ರೆ ತನ್ನ ಪುಚ್ಛದಲ್ಲಿ ಇರುವಂತಹ ವನ್ಹಿನ ಬೆಂಕಿಯಿಂದಾಗಿ ತಾನೇನ್ ಮಾಡಿದ? ಅಖಿಲಾಂಪುರಿಂ ದದಾಹ, ಸಮಗ್ರವಾದಂತಹ ಲಂಕಾಪಟ್ಟಣವನ್ನೇ ಸುಟ್ಟು ಹಾಕಿಬಿಟ್ಟ ಹನುಮಂತ. ಸಮಗ್ರ ಲಂಕಾಪಟ್ಟಣ ಅಂದ್ರೆ ಇದರಲ್ಲಿ ಎರಡನ್ನು ಬಿಟ್ಟರು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಒಂದು ವಿಭೀಷಣನ ಮನೆ, ಪರಮ ಸಾತ್ವಿಕನಾದಂತಹ ವಿಭೀಷಣನ ಮನೆ. ಇನ್ನೊಂದು ಸೀತೆ ಇದ್ದಂತಹ ಆ ಒಂದು ಸ್ಥಳ, ಶಿಂಶುಪ ವೃಕ್ಷದ ಸ್ಥಳ. ಈ ಎರಡನ್ನು ಬಿಟ್ಟು ಹನುಮಂತ ಎಲ್ಲವನ್ನು ಕೂಡ ಸುಟ್ಟು ಹಾಕಿದ. ಅದಕ್ಕೆ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಅದು ಸುಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ. ಯಾಕೆಂದ್ರೆ ಅದು ಪ್ರಾರಂಭ ಆಗ್ಬೇಕಾದ್ರೆ, ಅಂದ್ರೆ ನಿರ್ಮಾಣ ಮಾಡಬೇಕಾದ್ರೆ ರಾವಣ ಹೇಳಿದ್ದ ಇದು ಫೈರ್ ಪ್ರೂಫ್ ಆಗಿರ್ಬೇಕು ಅಂತ. ನೀರು ಬಂದರೂ ಏನಾಗಬಾರ್ದು, ಮತ್ತೆ ಬೆಂಕಿ ಬಂದರೂ ಏನಾಗಬಾರ್ದು. ಇಡೀ ಲಂಕಾಪಟ್ಟಣ ಫೈರ್ ಪ್ರೂಫ್ ಆಗಿತ್ತು. ಬೆಂಕಿ ಹತ್ತಿಕೊಂಡರೂ ಕೂಡ ಸುಡದೇ ಇರುವಂತಷ್ಟು ಚೆನ್ನಾಗಿ ಕಟ್ಟಿದ್ದ ವಿಶ್ವಕರ್ಮ. ಹಾಗಾದ್ರೆ ಹೇಗೆ ಸುಟ್ಟಿತು ಇದು ಅಂತ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ. ಇದು ಕೃತಿಸ್ತು ವಿಶ್ವಕರ್ಮ ಇದನ್ನ ನಿರ್ಮಾಣ ಮಾಡಿದ್ದರೂ ಕೂಡ ಬೆಂಕಿಯಿಂದ ಇದು ಸುಡಲಿಲ್ಲ. ಬೆಂಕಿ ನೆಪ ಮಾತ್ರ ಹೊರತು ಅಸ್ಯ ತೇಜಸ ಅದಹ್ಯತ. ಹನುಮಂತ ದೇವರ ತೇಜಸ್ಸಿನಿಂದಾಗಿ ಆ ಇಡೀ ಲಂಕಾಪಟ್ಟಣ ಸುಟ್ಟು ಹೋಯಿತು ಅಂತ. ಅಷ್ಟು ಅದ್ಭುತವಾದಂತಹ ತೇಜಸ್ಸು ಅದು ಹನುಮಂತ ದೇವರ ತೇಜಸ್ಸು. ಹೀಗೆ ಒಂದು ರಾತ್ರಿಯಲ್ಲಿ ಲಂಕೆಗೆ ಹಾರಿ ಬಂದು ಸೀತೆಯನ್ನು ಹುಡುಕಿ 80 ಕೋಟಿ ಸೈನ್ಯವನ್ನು ನಾಶ ಮಾಡಿ ಅಕ್ಷಕುಮಾರವನ್ನು ಸಂಹಾರ ಮಾಡಿ ಇಡೀ ಲಂಕಾಪಟ್ಟಣ ಸುಟ್ಟಂತಹ ವೀರ ಅದು ಹನುಮಂತ ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ ಸುವರ್ಣರತ್ನಕಾರಿತಾಂ ಸ ರಾಕ್ಷಸೋತ್ತಮೈ ಸಹ ಪ್ರದಹ್ಯ ಸರ್ವಶಃ ಪುರೀಂ
ಮುದಾನ್ವಿತೋ ಜಗರ್ಜ ಚ ಸ ರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋಃ ಪ್ರಪಶ್ಯತೋ ಪುರೀಂ ವಿಧಾಯ ಭಸ್ಮಸಾದ್ಯಯೌ. ಪದಚ್ಛೇದ. ಸುವರ್ಣರತ್ನಕಾರಿತಾಂ ಸಹ ರಾಕ್ಷಸೋತ್ತಮೈಃ ಸಹ ಪ್ರದಹ್ಯ ಸರ್ವಶಃ ಪುರೀಂ ಮುದಾ ಅನ್ವಿತಃ ಜಗರ್ಜ ಚ ಸಹ ರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋಃ ಪ್ರಪಶ್ಯತೋಃ ಪುರೀಂ ವಿಧಾಯ ಭಸ್ಮಸಾತ್ ಯಯೌ. ಲಂಕೆ ಎಂತಹ ಲಂಕೆ? ಕಟ್ಟಿಗೆಯಿಂದಲೋ ಇಟ್ಟಿಗೆಯಿಂದಲೋ ನಿರ್ಮಾಣ ಮಾಡಿದಂತಹ ನಗರ ಅಲ್ಲ. ಸುವರ್ಣ ರತ್ನಕಾರಿತ, ಬಂಗಾರದಿಂದ ಮತ್ತು ರತ್ನಗಳಿಂದ ನಿರ್ಮಾಣವಾದಂತಹ ಅದ್ಭುತವಾದಂತಹ ನಗರ. ಆ ಸಮಗ್ರ ನಗರವನ್ನ ಕೇವಲ ನಗರ ಮಾತ್ರ ಅಲ್ಲ, ರಾಕ್ಷಸೋತ್ತಮೈಹಿ ಸಹ, ಅದರ ಜೊತೆಗೆ ಅನೇಕ ರಾಕ್ಷಸರನ್ನು ಕೂಡ ಹನುಮಂತ ಏನ್ ಮಾಡಿದ? ಪ್ರದಹ್ಯ ಸರ್ವಶಃ ಪುರಿಂ, ಸುಟ್ಟು ಹಾಕಿ ಬಿಟ್ಟ. ಇಷ್ಟಾದ ಮೇಲೆ ಮುದಾ ಅನ್ವಿತ, ಮುದ ಅಂತಂದ್ರೆ ಸಂತೋಷ, ಸಂತೋಷದಿಂದಾಗಿ ಜೋರಾಗಿ ಜಗರ್ಜ, ಘರ್ಜನೆ ಮಾಡಿದ. ಹೀಗೆ ಸಮಗ್ರ ಲಂಕಾಪಟ್ಟಣವನ್ನ ಮತ್ತು ಅನೇಕ ರಾಕ್ಷಸರನ್ನು ಕೂಡ ಹನುಮಂತೆಯವರು ಸುಟ್ಟು ಹಾಕಿದರು. ಇದನ್ನೆಲ್ಲವನ್ನು ಕೂಡ ಹನುಮಂತ ರಾವಣ ಮತ್ತು ಇಂದ್ರಜಿತ್ ನೋಡ್ತಾ ಇದ್ದಾರೆ. ತಮ್ಮ ಕೈಯಲ್ಲಿ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ ರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯಿಚ ಅಂತ ರಾವಣ ಮತ್ತು ಮಗನಾದಂತ ಇಂದ್ರಜಿತವನ್ನ ತೃಣೋಪಮರನ್ನಾಗಿ, ಒಂದು ಹುಲ್ಲು ಕಡ್ಡಿಗೆ ಸಮಾನರನ್ನಾಗಿ ಮಾಡಿಬಿಟ್ಟ. ಹೇಗೆ ಒಂದು ಹುಲ್ಲು ಕಡ್ಡಿ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ, ಹಿಂದೆ ಅಶೋಕವನಕ್ಕೆ ಹನುಮಂತ ರಾವಣ ಬಂದಾಗ ಸೀತೆ ಹುಲ್ಲು ಕಡ್ಡಿ ಇಟ್ಕೊಂಡು ಮಾತಾಡಿದಳು, ರಾವಣ ನೀನು ಹುಲ್ಲು ಕಡ್ಡಿಗೆ ಸಮಾನ ಅಂತ. ಅದನ್ನು ಇವತ್ತು ಪ್ರೂವ್ ಮಾಡಿದ ಹನುಮಂತ. ಅವರಿಬ್ಬರು ನೋಡ್ತಾ ಇದ್ದಾರೆ, ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೂರ್ಲೋಕಗಳಲ್ಲಿ ಏನೇ ಮಹಾಪರಾಕ್ರಮಶಾಲಿಯಾದಂತಹ ರಾವಣೇಶ್ವರ ಕಣ್ಣ ಮುಂದೆ ತನ್ನ ಪ್ರೀತಿಯ ಲಂಕೆ ಸುಟ್ಟು ಬೂದಿಯಾಗಿದೆ ನೋಡೋದು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಯೋಹೋ ಪ್ರಪಶ್ಯತೋ, ಅವರಿಬ್ಬರು ನೋಡ್ತಾನೆ ಇದ್ದಾರೆ. ಪ್ರಪಶ್ಯತೋಹನೆ ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪುರೀಂ ಭಸ್ಮಸಾತ್ ವಿಧಾಯ ಯಯೌ, ಆ ಲಂಕಾಪಟ್ಟಣವನ್ನ ಭಸ್ಮಸಾತ್, ಬೂದಿಯನ್ನಾಗಿ ಮಾಡಿ, ಭಸ್ಮಸಾತ್ ವಿಧಾಯ, ವಿಧಾಯ ಅಂದ್ರೆ ಮಾಡಿ, ಯಯೌ ವಾಪಸ್ ತಾನು ಹೊರಟು ಬಿಟ್ಟ. ಮುಂದಿನ ಶ್ಲೋಕ. ವಿಲಂಘ್ಯ ಚಾರ್ಣವಂ ಪುನಃ ಸ್ವಜಾತಿಭಿಃ ಪ್ರಪೂಜಿತಃ ಪ್ರಭಕ್ಷ್ಯವಾನರೇಷಿತುಃ ಮಧುಪ್ರಭುಂ ಸಮೇಯಿವಾನ್. ಪದಚ್ಛೇದ. ವಿಲಂಘ್ಯ ಚ ಅರ್ಣವಂ ಪುನಃ ಸ್ವಜಾತಿಭಿಃ ಪ್ರಪೂಜಿತಃ ಪ್ರಭಕ್ಷ್ಯ ವಾನರೇಷಿತುಃ ಮಧು ಪ್ರಭುಂ ಸಮೇಯಿವಾನ್. ಹನುಮಂತ ಏನ್ ಮಾಡಿದ? ಅರ್ಣವಂ ಪುನಃ ವಿಲಂಘ್ಯ, ಸಮುದ್ರವನ್ನ ಮತ್ತೆ ದಾಟಿದ, ಲಂಕೆಯಿಂದ ಈ ಕಡೆ ಬಂದ. ಆ ಸಂದರ್ಭದಲ್ಲಿ ಸ್ವಜಾತಿಭಿಃ ಪ್ರಭೋಜಿತ, ತನ್ನ ಜಾತಿಯವರು ಅರ್ಥಾತ್ ಕಪಿಗಳೆಲ್ಲರೂ ಕೂಡ ಅವರಿಗೆ ವಿಶೇಷವಾದಂತಹ ಒಂದು ಗೌರವವನ್ನು ಕೊಡ್ತಾರೆ. ನಮ್ಮ ಯಾರ ಕೈಯಲ್ಲೂ ಆಗದೇ ಇರುವಂತಹ ದೊಡ್ಡ ಕಾರ್ಯವನ್ನ ಮಾಡಿಕೊಂಡು ಬಂದಿದ್ದೀಯಾ ಹನುಮಂತ ಅಂತ ಅವನಿಗೆ ಭಾರಿ ಗೌರವವನ್ನು ತೋರಿಸ್ತಾರೆ. ಆಮೇಲೆ ಅವರೆಲ್ಲರೂ ಕೂಡ ವಾಪಸ್ ಕಿಷ್ಕಿಂಧ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ದಾರಿಯಲ್ಲಿ ಕಿಷ್ಕಿಂಧ ಪಟ್ಟಣದ ಹೊರಭಾಗದಲ್ಲಿ ಒಂದು ಮಧುವನ ಅಂತ ಇತ್ತು. ಅದು ಸುಗ್ರೀವನ ವನ. ಆ ವನಕ್ಕೆ ದಧಿಮುಖ ಅಂತ ಒಬ್ಬ ಸೇವಕ ಇದ್ದ, ಆ ವನವನ್ನ ಕಾಯುವಂಥವನು. ಇವರು ಬರ್ತಾರೆ, ಮಧ್ಯದಲ್ಲಿ ಮಧುವನ ನೋಡ್ತಾರೆ. ಆ ಮಧುವನ್ನು ನೋಡಿ ಅವರಿಗೆ ಆಸೆ ಆಗುತ್ತೆ. ತಕ್ಷಣದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಪ್ರವೇಶ ಮಾಡಿ ಮಧುವನ್ನ, ಜೇನನ್ನು ಕುಡಿಯೋಣ ಅಂತ ಆ ದಧಿಮುಖ ಸೇವಕ ಎಷ್ಟು ತಡೆದರೂ ಕೂಡ ಕೇಳದೇನೆ ಇಡೀ ಆ ಒಂದು ಮಧುವನವನ್ನೇ ಧ್ವಂಸ ಮಾಡಿ ಅಲ್ಲಿದ್ದಂತಹ ಮಧುವನ್ನ, ಜೇನನ್ನು ಕುಡಿದು ತಾವು ಪ್ರಭುಂ ಸಮೇಯಿವಾನ್, ಒಡೆಯರಾದಂತಹ ರಾಮದೇವರ ಹತ್ತಿರ ಬರ್ತಾರೆ.
ಆ ಸಂದರ್ಭದಲ್ಲಿ ಏನಾಗ್ಬಿಟ್ಟಿತ್ತು, ದಧಿಮುಖನಿ ತುಂಬಾ ಸಿಟ್ಟು ಬಂತು, ನನ್ನ ಮಾತನ್ನ ಯಾರು ಕೂಡ ಕೇಳ್ತಾ ಇಲ್ಲ ಅಂತ. ತಾನು ನೇರವಾಗಿ ಹೋಗಿ ಸುಗ್ರೀವನ ಹತ್ರ ಹೇಳಿದ, ಹೀಗೆ ನಿನ್ನ ಕಪಿಗಳೆಲ್ಲರೂ ಕೂಡ ಸೇರಿಕೊಂಡು ಮಧುವನವನ್ನ ಧ್ವಂಸ ಮಾಡಿದ್ದಾರೆ ಅಂತ. ಆವಾಗ ಸುಗ್ರೀವನಿಗೆ ಅರ್ಥ ಆಯಿತು, ಸೀತಾನ್ವೇಷಣೆ ಕಾರ್ಯ ಮುಗಿದಿದೆ ಅಂತ. ಯಾಕೆ ಅಂದ್ರೆ ಕಪಿಗಳಿಗೆ ಸುಗ್ರೀವ ಅಂದ್ರೆ ತುಂಬಾ ಭಯ. ಆ ವನ ಸುಗ್ರೀವನಿಗೋಸ್ಕರ ಅಂತಲೇನೆ ಮೀಸಲಿಟ್ಟಂತಹ ವನ, ಬೇರೆಯವರಿಗೆ ಪ್ರವೇಶ ಕೂಡ ಇರಲಿಲ್ಲ ಅಲ್ಲಿ. ಅಂತಹ ವನಕ್ಕೆ ಈ ಕಪಿಗಳು ಹೋಗಿ ಧೈರ್ಯದಿಂದ ಹೋಗಿ ಮಧುವನ್ನು ಪಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಸೀತೆಯನ್ನು ಹುಡುಕಿಕೊಂಡು ಬಂದಿರಲೇಬೇಕು. ಆ ಖುಷಿಗೇನೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಸುಗ್ರೀವನಿಗೂ ತುಂಬಾ ಸಂತೋಷ ಆಗುತ್ತೆ. ಮುಂದೇನಾಯ್ತು, ರಾಮಂ ಸುರೇಶ್ವರಂ ಅಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪಿ ವೀರವರೈಃ ಸಮೇತಃ ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ ಸರ್ವಾಂಗಕೈಃ ಪ್ರಣತಿಂ ಅಸ್ಯ ಚಕಾರ ಭಕ್ತ್ಯಾ. ಪದಚ್ಛೇದ. ರಾಮಂ ಸುರೇಶ್ವರಂ ಅಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪಿವೀರವರೈಃ ಸಮೇತಃ ಚೂಡಾಮಣಿಂ ಪವನಜಃ ಪದಯೋಃ ನಿಧಾಯ ಸರ್ವಾಂಗಕೈಃ ಪ್ರಣತಿಂ ಅಸ್ಯ ಚಕಾರ ಭಕ್ತ್ಯಾ. ಹನುಮಂತ ಬಂದ. ಯಾರ ಹತ್ತಿರ ಬಂದ? ಸುರೇಶ್ವರಂ ಅಗಣ್ಯ ಗುಣಾಭಿರಾಮಂ, ಸಕಲ ದೇವಾನುದೇವತೆಗಳಿಗೂ ಒಡೆಯನಾದಂತಹ ಅಗಣ್ಯ ಗುಣಾಭಿರಾಮ, ಎಣಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಗುಣಗಳಿಂದ ಪರಿಪೂರ್ಣನಾದಂತಹ ಮತ್ತು ಅಭಿರಾಮ, ಅಭಿರಾಮ ಅಂತಂದ್ರೆ ಸುಂದರವಾದಂತಹ ರೂಪ ಇರುವಂಥವನು ಅಂತಹ ಯಾವ ರಾಮದೇವರ ಹತ್ತಿರ ಬಂದ. ಒಬ್ಬನೇ ಬರಲಿಲ್ಲ, ಸರ್ವ ಕಪಿವೀರ ವರೈಃ ಸಮೇತ, ಎಲ್ಲ ಕಪಿಗಳೊಂದಿಗೆ ಸೇರಿಕೊಂಡು ರಾಮದೇವರ ಹತ್ತಿರ ಬಂದ. ಬಂದೇನ್ ಮಾಡಿದ? ಪವನಜಃ ಹನುಮಂತ ಚೂಡಾಮಣಿಂ ಪದಯೋಹೋ ನಿಧಾಯ, ಸೀತೆ ಕೊಟ್ಟಂತಹ ಆ ಚೂಡಾಮಣಿಯನ್ನ, ತಲೆಯ ಆಭರಣವನ್ನ ರಾಮದೇವರ ಪಾದ ಕಮಲಗಳಲ್ಲಿ ನಿಧಾಯ ಇಟ್ಟು ತಾನೇ ಮಾಡ್ತಾ ಇದ್ದಾನೆ. ಸರ್ವಾಂಗ ಕೈಹಿ ಭಕ್ತ್ಯ, ತನ್ನ ಎಲ್ಲ ಅಂಗಗಳಿಂದಾಗಿ ಭಕ್ತ್ಯ ಭಕ್ತಿಯಿಂದ ಅಸ್ಯ ರಾಮಚಂದ್ರ ದೇವರಿಗೆ ಪ್ರಣತಿಂ ಚಕಾರ, ನಮಸ್ಕಾರ ಮಾಡಿದ. ಅರ್ಥಾತ್ ಸಾಷ್ಟಾಂಗ ನಮಸ್ಕಾರವನ್ನು ಹನುಮಂತ ದೇವರು ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಸೀತಾನ್ವೇಷಣೆಯ ದೊಡ್ಡ ಕಾರ್ಯ ಹನುಮಂತ ದೇವರು ಮಾಡಿ ಅದೆಲ್ಲವನ್ನೂ ಕೂಡ ಕೊನೆಗೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ. ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷ ಮದರ್ಪಣಂ ಅಂತ ನಾವು ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಕೊನೆಗೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಹನುಮಂತ ದೇವರು ಕೂಡ ಸೀತಾನ್ವೇಷಣೆ ಎಂಬಂತಹ ಅತಿ ದೊಡ್ಡ ಕಾರ್ಯವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮುಂದೆ ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ, ರಾಮೋಪಿ ನಾಣ್ಯತ್ ಅನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷತ್ ಅಮುಂ ಪರಮಾಭಿತುಷ್ಟಃ. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಶ್ರೀರಾಮಚರಿತೆ ಹನುಮತ್ ಪ್ರತೀಯಾನಂ ಸುಂದರಕಾಂಡ ಕಥಾ ನಿರೂಪಣಂ ನಾಮ
ಸಪ್ತಮೋಧ್ಯಾಯ ಪದಚ್ಛೇದ ರಾಮಃ ಅಪಿ ನ ಅನ್ಯತ್ ಅನುದಾತುಂ ಅಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಪ್ನಪ್ರಧಾನಮಧಿಕಂ ಸ್ವಪ್ನಪ್ರಧಾನಂ ಅಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷತ್ ಅಮುಂ ಪರಮಾಭಿತುಷ್ಟಃ. ಅದನ್ನು ನೋಡಿದಾಗ ರಾಮದೇವರಿಗೂ ಕೂಡ ಭಾರಿ ಸಂತೋಷ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಇಂತಹ ರಾಮದೇವರು ಕೂಡ ಇಂತಹ ದೊಡ್ಡ ಕಾರ್ಯ ಮಾಡಿದಂತಹ ಹನುಮಂತನಿಗೆ ಏನಾದರೂ ಪ್ರತಿಯಾಗಿ ಕೊಡಬೇಕು. ಆದರೆ ಅಮುಷ್ಯ ಅನುದಾತು ಯೋಗ್ಯಂ ನಾಣ್ಯತ, ಹನುಮಂತ ದೇವರಿಗೆ ಕೊಡಲಿಕ್ಕೆ ಸಮಾನವಾದಂತಹ ವಸ್ತುವೇ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಹನುಮಂತ ದೇವರಿಗೆ ಕೊಡಲಿಕ್ಕೆ ವಸ್ತುವೇ ಯಾವುದೂ ಕೂಡ ಇಲ್ಲ. ಈ ರೀತಿಯಾಗಿ ಚಿಂತನೆ ಮಾಡಿದಂತಹ ಯಾವ ರಾಮದೇವರು ಏನ್ ಮಾಡ್ತಾರೆ, ಅತ್ಯಂತ ಭಕ್ತಭರಿತಸ್ಯ, ಹನುಮಂತ ದೇವರು ಇಷ್ಟು ದೊಡ್ಡ ಕಾರ್ಯ ಮಾಡಿಕೊಂಡು ಬಂದಿದ್ದೇನೆ ಅಂತ ಅವರಲ್ಲಿ ಕಿಂಚಿತ್ತೂ ಅಹಂಕಾರ ಕಾಣಿಸ್ತಾ ಇಲ್ಲ ಮುಖದಲ್ಲಿ. ಮತ್ತೇನಿದೆ, ಅತ್ಯಂತ ಭಕ್ತಿ ಭರಿತಸ್ಯ, ಭಕ್ತಿಯಿಂದ ಕೂಡಿ ಭಕ್ತಿ ತುಂಬಿ ಹೋಗಿ ಬಿಟ್ಟಿದೆ. ಅಷ್ಟು ಭಕ್ತಿಯಿಂದಾಗಿ ಹನುಮಂತ ದೇವರು ಕಾಣಿಸ್ತಾ ಇದ್ದಾರೆ. ಇಂತಹ ಶ್ರೇಷ್ಠನಾದಂತಹ ಭಕ್ತನಿಗೆ, ಸೇವಕನಿಗೆ ಕೊಡಲಿಕ್ಕೆ ಬೇರೆ ಏನೂ ಸಾಧ್ಯ ಇಲ್ಲ. ಕೊಡಬೇಕು ಅಂದ್ರೆ ನನ್ನನ್ನು ನಾನೇ ಕೊಡಬೇಕು. ಸ್ವಾತ್ಮ ಪ್ರಧಾನಂ ಅಧಿಕಂ, ಅದೇ ನಿಜವಾದಂತಹ ಕೊಡುಗೆ ಅಂತ ಭಾವಿಸಿದಂತಹ ಯಾವ ರಾಮದೇವರು ಪರಮಾಭಿತುಷ್ಟ, ಭಾರೀ ಸಂತೋಷದಿಂದಾಗಿ ಈ ಹನುಮಂತನನ್ನ ಸಮಾಶ್ಲಿಷತ್, ಅಪ್ಪಿಕೊಂಡರು, ಆಲಿಂಗನ ಮಾಡಿಕೊಂಡರು. ಹೀಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಹನುಮಂತ ದೇವರ ಆ ದೊಡ್ಡ ಕಾರ್ಯದಿಂದಾಗಿ ಸುಪ್ರೀತರಾದಂತಹ ರಾಮದೇವರು ಅವನನ್ನ ಪ್ರೀತಿಯಿಂದಾಗಿ ಗಾಢವಾಗಿ ಆಲಿಂಗನ ಮಾಡಿಕೊಂಡರು, ಅರ್ಥಾತ್ ತಮ್ಮನ್ನು ತಾವೇ ಅವನಿಗೆ ಕೊಟ್ಟುಕೊಂಡರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಇಲ್ಲಿಗೆ ತಾತ್ಪರ್ಯ ನಿರ್ಣಯದಲ್ಲಿ 7ನೇ ಅಧ್ಯಾಯ, ಸುಂದರಕಾಂಡ ಎನ್ನುವಂತಹ 7ನೇ ಅಧ್ಯಾಯ ಮುಗಿಯುತ್ತೆ. ಮುಂದೆ ಯುದ್ಧಕಾಂಡದ ನಿರೂಪಣೆ. ಅದು ಸುಮಾರು 8ನೇ ಅಧ್ಯಾಯ, 250 ಶ್ಲೋಕ ಇದೆ. ಸುಂದರಕಾಂಡ 50 ಶ್ಲೋಕ ಇದ್ದರೆ ಯುದ್ಧಕಾಂಡ 250 ಶ್ಲೋಕಗಳಷ್ಟು ವಿಸ್ತಾರವಾಗಿ ಇದೆ. ಅಂತಹ ಯುದ್ಧಕಾಂಡದ ಚಿಂತನೆಯನ್ನ ಮತ್ತೆ ಮುಂದಿನ ಪಾಠದಲ್ಲಿ ನಡೆಸೋಣ ಎಂಬುದಾಗಿ ಹೇಳ್ತಾ, ಈ ಸುಂದರಕಾಂಡದ ಬಗ್ಗೆ ಒಬ್ಬ ಕವಿ ಹೇಳ್ತಾನೆ, ಸುಂದರೇ ಸುಂದರೋ ರಾಮಃ ಸುಂದರೇ ಸುಂದರ ಕಪಿಹಿ ಸುಂದರೇ ಸುಂದರಿ ಸೀತಾ ಸುಂದರೇ ಕಿಮ್ನ ಸುಂದರಂ ಅಂತ. ಅಂದ್ರೆ ವಾಲ್ಮೀಕಿ ರಾಮಾಯಣ ನೋಡಿದ್ರೆ ನಮ್ಗೆ ತುಂಬಾ ಅಷ್ಟು ಡಿಟೇಲ್ ಆಗಿ ಗೊತ್ತಾಗುತ್ತೆ. ಸುಂದರಕಾಂಡ ಅಂತ ಇದಕ್ಕೆ ಯಾಕೆ ಹೆಸರು ಬಂತು ಅಂತಂದ್ರೆ, ಸುಂದರೇ ಸುಂದರೇ ಸುಂದರೋ ರಾಮಃ, ಸುಂದರಕಾಂಡದಲ್ಲಿ ರಾಮನ ವ್ಯಕ್ತಿತ್ವ ಅತ್ಯಂತ ಸುಂದರವಾಗಿ ಇದೆ ಅಂತ. ಮತ್ತೆ ಸುಂದರೇ ಸುಂದರ ಕಪಿಹಿ, ಕಪಿಹಿ ಹನುಮಂತ ದೇವರ ವ್ಯಕ್ತಿತ್ವ ಅದು ಕೂಡ ನಮಗೆ ಸುಂದರವಾಗಿ ಕಾಣಿಸ್ತಾ ಇದೆ. ಸುಂದರೇ ಸುಂದರಿ ಸೀತಾ, ಸೀತೆಯ ಪಾತಿವ್ರತ್ಯ ನಮಗೆ ಸುಂದರವಾಗಿ ಕಾಣಿಸ್ತಾ ಇದೆ. ರಾವಣ ಅಷ್ಟೆಲ್ಲಾ ಅಭಿಲಾಷೆಗಳನ್ನು ಒಡ್ಡಿದರೂ ಕೂಡ ಯಾದಕ್ಕೂ ಕರಗದೆ ರಾಮನನ್ನೇ ಪತಿಯನ್ನಾಗಿ ಚಿಂತನೆ ಮಾಡಿದಂಥವಳು ಸೀತೆ. ಹೀಗೆ ಸುಂದರೇ ಕಿಂ ನ ಸುಂದರಂ, ಸುಂದರ ಕಾಂಡದಲ್ಲಿ ಯಾವುದು ಸುಂದರವಾಗಿ ಇಲ್ಲ, ಸುಂದರ ಕಾಂಡದಲ್ಲಿ ಎಲ್ಲವೂ ಸುಂದರ ಅಂತ ತಿಳಿಸ್ತಾನೆ. ಅಂತಹ ಸುಂದರ ಕಾಂಡದ ಒಂದು ಸಾರವನ್ನ ಆಚಾರ್ಯರು ನಮಗೆ 50 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಮಾಧ್ವರಿಗೆ ಸುಂದರಕಾಂಡ ಅದು ಪ್ರತಿನಿತ್ಯ ಪಾರಾಯಣ ಮಾಡುವಂತಹ ಒಂದು ದೊಡ್ಡ ಭಾಗ. ಅನೇಕ ಜ್ಞಾನಿಗಳು, ಹಿರಿಯರೆಲ್ಲರೂ ಕೂಡ ವಿಶೇಷವಾಗಿ ಈ ಸುಂದರಕಾಂಡದ ಪಾರಾಯಣವನ್ನು ಮಾಡ್ತಾ ಮಾಡ್ತಾ ಹೇಗೆ ಸುಂದರಕಾಂಡದಲ್ಲಿ ಕಳೆದು ಹೋದಂತಹ ಸೀತೆ ಸಿಕ್ಕಳು, ಹಾಗೆ ಏನಾದರೂ ವಸ್ತುಗಳನ್ನು ನಾವು ಕಳೆದುಕೊಂಡಾಗ ಈ ಸುಂದರಕಾಂಡದ ಪಾರಾಯಣವನ್ನು ಮಾಡುವುದರ ಮೂಲಕ ನಮ್ಮ ಆ ವಸ್ತು ಮತ್ತೆ ಸಿಗುತ್ತೆ ಎನ್ನುವಂತಹ ಗಾಢವಾದಂತಹ ನಂಬಿಕೆ ಇದೆ. ಮತ್ತು ವಿಶೇಷವಾಗಿ ಪುಣ್ಯವನ್ನು ಸಂಪಾದನೆ ಮಾಡಿ ಕೊಡುವಂತಹ ಸುಂದರವಾದಂತಹ ಭಾಗ ಅದು ತಾತ್ಪರ್ಯ ನಿರ್ಣಯ. ವಿಶೇಷವಾಗಿ ಮೈಸೂರು ಮಹಾರಾಜರ ಒಂದು ಚರಿತ್ರೆಯಲ್ಲಿ ನಮ್ಮ ಮಾಧ್ವ ಪರಂಪರೆಯ ಒಬ್ಬರು ಜ್ಞಾನಿಗಳು, ಬಹುಶಃ ನವರತ್ನಾಚಾರ್ಯರು ಅಂತ ಇರಬಹುದು, ನನಗೆ ಸ್ಪಷ್ಟ ನೆನಪಾಗ್ತಾ ಇಲ್ಲ. ಅವರು ಒಂದು ಸಲ ಏನಾಗಿರುತ್ತೆ, ಪರಕೀಯರು ಶತ್ರುಗಳು ಆಕ್ರಮಣ ಮಾಡಿರ್ತಾರೆ ರಾಜ್ಯದ ಮೇಲೆ. ಅಲ್ಲಿ ಏನಾಗುತ್ತೆ, ಬಾಗಿಲು ತೆಗಿಬೇಕೋ ಬೇಡವೋ ಆ ಸಂದರ್ಭದಲ್ಲಿ ಅಂತ. ಆವಾಗ ಆಚಾರ್ಯರನ್ನು ಕೇಳ್ತಾರೆ. ಅವರು ಮಹಾಭಾರತದ ಪುಸ್ತಕಕ್ಕೆ ಒಂದು ಕಡ್ಡಿಯನ್ನು ಚುಚ್ಚಿ ತೆಗಿತಾರೆ. ತೆಗೆದಾಗ ಅಲ್ಲಿ ಏನ್ ಬರುತ್ತೋ ಅದ್ರ ಮೇಲೆ ನಿರ್ಧಾರ ಮಾಡೋಣ ಅಂತ. ಆವಾಗ ಅಲ್ಲಿ ಏನ್ ಬರುತ್ತೆ, ಹನುಮಂತ ರಾವಣನಿಗೆ ಹೇಳಿದಂತಹ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯಸಿ ಅಂತ ಬಂತು. ಅಂದ್ರೆ ಏನರ್ಥ ಆಯ್ತು, ಬಾಗಿಲು ತೆಗೆದರೆ ಮಕ್ಕಳ ಜೊತೆಗೆ, ಪುತ್ರರ ಜೊತೆಗೆ, ಬಂಧು ಬಾಂಧವರ ಜೊತೆಗೆ ವಿನಾಶ ಆಗ್ತೀನಿ, ನಾಶ ಆಗುತ್ತೆ ಅಂತ ಬಂತು. ಅವಾಗ ಅಲ್ಲಿದ್ದಂತ ಉಳಿದವರೆಲ್ಲರೂ ಕೂಡ ಹಾಗಾದ್ರೆ ಬೇಡ ತೆಗೆಯೋದು ಅಂತ ಹೇಳಿದ್ರು. ಆವಾಗ
ಆ ನವರತ್ನಾಚಾರ್ಯರು ಅಂತ, ಅವ್ರ ಹೆಸರು ನಂಗೆ ಸ್ಪಷ್ಟವಾಗಿ ಅಷ್ಟು ನೆನಪಿಲ್ಲ. ಅವರು ಹೇಳ್ತಾರೆ, ಪರಮಾತ್ಮನ ಕಥೆಯಲ್ಲಿ, ವಾಯುದೇವರ ಕಥೆಯಲ್ಲಿ, ಅದರಲ್ಲೂ ಕೂಡ ಮಹಾಭಾರತ ತಾತ್ಪರ್ಯನಿರ್ಣಯ ಎಂಬ ದೊಡ್ಡ ಗ್ರಂಥಗಳಲ್ಲಿ ನಮಗೆ ಅನಿಷ್ಟವನ್ನು ಸೂಚಿಸುವಂತಹ ಪದಗಳು, ವಾಕ್ಯಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ ಅಂತ. ಅದಕ್ಕೆ ಮೇಲ್ನೋಟದ ಅರ್ಥ ಏನು? ಮಕ್ಕಳೊಂದಿಗೆ ಬಾಂಧವರೊಂದಿಗೆ ಕುಡಿಕೊಂಡು ನೀನು ವಿನಾಶವಾಗ್ತೀಯ ಅಂತ ಅರ್ಥ. ಆದರೆ ಇದನ್ನು ನಾವು ಒಳ್ಳೆಯದಾಗಿ ಯೋಚನೆ ಮಾಡೋಣ. ಸಪುತ್ರ ಮಿತ್ರ ಬಾಂಧವ, ಮಕ್ಕಳು ಬಾಂಧವರೊಂದಿಗೆ ಸೇರಿಸಿಕೊಂಡು ಕೂಡಿಕೊಂಡು ವಿನಾಶಂ, ವಿನಾಶ ಅಂದ್ರೆ ನಾಶ, ಅದಕ್ಕೆ ಇನ್ನೊಂದು ಅರ್ಥವನ್ನು ಮಾಡಬಹುದು. ವಿನಾ ಶಂ ಆಶು ಯಾಸ್ಯಸಿ. ವಿನಾ ಅಂದ್ರೆ ಪರಮಾತ್ಮನಿಂದ ಅಂತ, ವಿಪಕ್ಷಿ ಪರಮಾತ್ಮನೋ ಹೋ ಅಂತ ವಿ ಅನ್ನುವಂತ ಅಕ್ಷರ ಪರಮಾತ್ಮನನ್ನ ಹೇಳುತ್ತೆ, ಅದೇ ರೀತಿ ಗರುಡನನ್ನ ಹೇಳುತ್ತೆ. ಇಲ್ಲಿ ವಿ ಅಂದ್ರೆ ಪರಮಾತ್ಮ, ವಿನಾ ಅಂದ್ರೆ ಪರಮಾತ್ಮನಿಂದಾಗಿ, ಶಂ ಅಂದ್ರೆ ಮಂಗಳ, ಶಂಕರ ಶಂಭು ಅದೆಲ್ಲ ಶಂ ಅಂದ್ರೆ ಮಂಗಳ ಅಂತ. ಅಂದ್ರೆ ವಿನಾಶಂ ಅಂದ್ರೆ ಪರಮಾತ್ಮನಿಂದಾಗಿ ಮಂಗಳವನ್ನ ನೀನು ಆದಷ್ಟು ಬೇಗ ಹೊಂದುತ್ತೀಯ ಅಂತ ನಾನು ಹೇಳ್ತಾ ಇದ್ದೇನೆ. ನೀನು ತಾತ್ಪರ್ಯ ನಿರ್ಣಯದ ಮೇಲೆ ನಂಬಿಕೆ ಇಟ್ಟು ಬಾಗ್ಲತೆಗೆ ಏನಾಗೋಲ್ಲ ಅಂತ ಹೇಳ್ತಾರೆ. ಮುಂದೆ ತೆಗಿತಾರೆ, ಯುದ್ಧದಲ್ಲಿ ಗೆಲ್ತಾನೆ, ಹೀಗೆ ಅದರಿಂದ ಮಂಗಳವೂ ಕೂಡ ಆಗತ್ತೆ ಅಂತ ನಾವು ಕೇಳ್ತೇವೆ. ಹೀಗೆ ಪರಮ ಮಂಗಳಕರವಾದಂತಹ ಗ್ರಂಥ, ಸಮಗ್ರವಾದಂತಹ ತಾತ್ಪರ್ಯ ನಿರ್ಣಯ. ಅದರಲ್ಲೂ ಕೂಡ ಈ ಒಂದು ಸುಂದರಕಾಂಡ ವಿಶಿಷ್ಟವಾಗಿ ಪ್ರತಿನಿತ್ಯ ಪಾರಾಯಣಕ್ಕೆ ಇಟ್ಟುಕೊಳ್ಳುವಂತಹ ಒಂದು ಭಾಗ. ಅಂತಹ ಭಾಗವನ್ನ ಆ ಉಪನಿಷತ್ ಹೇಳುವಂತೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರ ಭವತಿ ಅಂತ, ಸುಮ್ಮನೆ ಹಾಗೆ ಪಾರಾಯಣ ಮಾಡೋದಕ್ಕಿಂತ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ಅದರಲ್ಲಿ ಇನ್ನಷ್ಟು ಶ್ರದ್ಧೆ ನಮಗೆ ಜಾಸ್ತಿ ಆಗುತ್ತೆ ಮತ್ತು ತಪ್ಪುಗಳು ಆಗದಂತೆ ನಮಗೆ ಅದು ಸಹಾಯಕವಾಗುತ್ತೆ. ಏನೇ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ನಮಗೆ ಅರ್ಥ ಗೊತ್ತಾಗುತ್ತೆ, ಅದಕ್ಕೆ ಸಂಸ್ಕೃತ ಪದ ಯಾವುದು ಸರಿ ಯಾವುದು ತಪ್ಪು ಅಂತಲೂ ಕೂಡ ಗೊತ್ತಾಗುತ್ತೆ. ಆವಾಗ ನಮ್ಮಿಂದ ತಪ್ಪುಗಳಾಗೋದು ಆದಷ್ಟು ಕಡಿಮೆ ಆಗುತ್ತೆ. ಅಂತಹ ಸುಂದರವಾದಂತಹ ಸುಂದರದ ಕಾಂಡದ ಚಿಂತನೆಯನ್ನ ಆ ರಾಮರೂಪಿಯಾದಂತಹ ಪರಮಾತ್ಮನಲ್ಲಿ ನಾವೆಲ್ಲರೂ ಕೂಡ ಸೇರಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.